ದುಡ್ಡನ್ನು ಹಾರ್ಮೋನ್ಸ್ ಅಂತ ಹಿಡ್ಕೊಂಡು ಕೂತಿದ್ದಾರೆ. ಈಗ ನೆಪ ಹುಡುಕಿದ್ರು, ಎಲ್ಲ ಅವ್ರು ಮಂದಿ ಹೇಳ್ತಾರೆ, ಮತ್ತು ಸುಳ್ಳುಗಾರದಾರ, ಮೋಸಗಾರ ಇದ್ದಾರೆ ಇರಾನ್ದವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮಗೆ ಮೊದಲು ಒಪ್ಪಿಕೊಂಡ್ರು ಈ ಯುರೇನಿಯಮನ್ನು ಅಥವಾ ಅಣುಬಾಂಬ್ ತಯಾರು ಮಾಡೋದಿಲ್ಲ, ಹಾಗೆ ಅಂತಾರೆ. ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು. ಒಂದು ನೆಪ ತೆಗೆದು ಮಸ್ಸೂರು ಮಾಡಿದ್ದಾರೆ. ಹಾಗಾದ್ರೆ ಇದ್ರ ಗತಿ ಏನು ಅಂತ? ಇದ್ರ ಗತಿ ಏನಿಲ್ಲ. ನಮ್ಮಂಥ ರಾಷ್ಟ್ರಗಳೇ ಇವತ್ತು ಏನಪ್ಪ ಥರ್ಡ್ ವರ್ಲ್ಡ್ ಕಂಟ್ರಿ, ಅದರಲ್ಲೂ ಭಾರತದ ಪರಿಸ್ಥಿತಿ ಅಂತ ಇಕ್ಕಟ್ಟಿನಲ್ಲಿದೆ. ಯಾಕಂದ್ರೆ ಬ್ರಿಕ್ಸ್ ಜೊತೆ ಹೋಗ್ಬೇಕಾ, ಅಮೇರಿಕ ಜೊತೆ ಹೋಗ್ಬೇಕಾ, ಇವತ್ತೊಂದು ನಿರ್ಣಾಯಕ ಹಂತಕ್ಕೆ ಬಂದಿರ್ತೀರ. ಅಮೇರಿಕ ಅಂತ ಸ್ಪಷ್ಟ ಹೇಳಿಬಿಟ್ಟದ, ನಾವು ಹೇಳಿದಂಗೆ ಕೇಳ್ಕೊಂಡು ಹೋಗಲೇಬೇಕು, ಇಲ್ಲಾಂದ್ರೆ ಇಲ್ಲ. ಅಮೇರಿಕ ಜೊತೆ ಹೋಗ್ಬೇಕಾಗಿತ್ತಪ್ಪ ಅಂದರೆ ಇವನ್ನೆಲ್ಲ ಬಿಟ್ಕೋಬೇಕು, ಅಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು. ನಮ್ಮ ರಫ್ತು ಮಾಡೋದಕ್ಕೆ ಅವ್ರೇನು ಟ್ಯಾಕ್ಸ್ ಕೊಡೋದಿಲ್ಲ, ಅದನ್ನು ಆಮದು ಮಾಡ್ಕೊಳ್ಳೋಕೆ ಅವ್ರಿಗೆ ಕೈ ನಾವು ಟ್ಯಾಕ್ಸ್ ಕೊಡಬೇಕು 18%. ಇವಾಗ ಇನ್ನೂ ಕಂಡೀಷನ್ ಆಗಿಲ್ಲ, ಅಗ್ರಿಮೆಂಟ್ಸೇ ಆಗಿಲ್ಲ. ಆದರೆ ಇದು ಅವ್ರು ಬಯಸ್ತಾ ಇದ್ದಾರೆ ಅಮೇರಿಕ ನಮ್ಮಿಂದ. ನಮಗೂ ಸಹಿತ ಅಷ್ಟೇ ಕಷ್ಟದ ಇವತ್ತು. ಯಾಕಂದರೆ ಇಲ್ಲಿವರೆಗೆ ನಮ್ಮ ಭಾರತದಲ್ಲಿನೂ ವಿಶೇಷವಾಗಿ MSME ಅಂತೀವಿ, ಸಣ್ಣ ಸಣ್ಣ ಉದ್ಯೋಗಗಳನ್ನೆಲ್ಲ ಕೊಲಾಪ್ಸ್ ಮಾಡ್ಕೊಂಡ್ಬಿಟ್ವಿ. ದೊಡ್ಡ ಉದ್ಯಮಗಳು ಬಂದಾಗಿದ್ದಾವೆ. ಅದರಲ್ಲೂ PSUಗಳು 32 PSU ಬಂದಾದಂಗಾಗಿದ್ದಾವೆ. ಎಲ್ಲನೂ ಕಾರ್ಪೊರೇಟ್ ಕೊಟ್ಟು ಕೂತ್ಬಿದ್ದೀವಿ. ಈಗೇನಿದ್ರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಮೇಲೆ ಉಳಿದಿಲ್ಲ ಏನು ಮಾಡುವಂಥದ್ದು. ಒಕ್ಕಲ್ತನ ಒಂದದ, ಅದನ್ನೂ ಒಂದು ಕೊಡ್ರಿ ಅಂತ ಕಂಡು ಬಿದ್ದಿದ್ದಾರೆ ಅಮೇರಿಕಾದವರು. ಒಕ್ಕಲ್ತನದಲ್ಲಿ ನಾವು ಹಸ್ತಕ್ಷೇಪ ಮಾಡ್ತೀವಿ ಅನ್ನುವಂಥದ್ದು. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳಿಂದಾಗೆ ಅವು ಅಮೇರಿಕಾ ಮತ್ತು ನಮ್ಮ ಇರಾನ್ಗೆ ಎಷ್ಟು ಹೊಡೆದು ಬೀಳೋದು ಗೊತ್ತಿಲ್ಲ. ಅದು ನಮಗೆ ಮತ್ತೆ ದೊಡ್ಡ ಹೊಡೆದು ಬೀಳಲಿಕ್ಕೆ ಆಗ್ತದೆ. ಇವತ್ತು ನಾವು ಫರ್ಮ್ ಡಿಸಿಷನ್ ತೊಗೊಳ್ಳೇಬೇಕಾಗಿದೆ. ನಮಗೆ ಬೇಕಾ, ಅಮೇರಿಕಾ ಬೇಕಾ,